ಇದರಲ್ಲಿ ಮೂರು ಜಾತಿ ಅಂತಾನೆ ಇದೆ, ಆದಿ ಕರ್ನಾಟಕ, ಎಸ್ ಎಸ್. ಹಾಗಾಗಿ ನಾವು ಆದಿ ಕರ್ನಾಟಕ ಉಪಜಾತಿ ಇಲ್ಲ ಅಂತಂದ್ರ ಸಂದರ್ಭದಲ್ಲಿ ನಾವು ಅದನ್ನು ತಗೊಳ್ತೀವಿ, ಸಮೀಕ್ಷೆಯಿಂದ ಹೊರಗಡೆ ಇಡೋಲ್ಲ. ಬಿಕಾಸ್ ಇಟ್ ಈಸ್ ದ ಪ್ರೊಕ್ಲಮೇಷನ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ ಪ್ರೊಕ್ಲಮೇಷನ್ನಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅನ್ನೋ ಜಾತಿಗಳು ಅಂತ ನಮೂದಾಗಿವೆ. ಹೌದಪ್ಪ, ನಾನು ತಗೊಂಡಿದ್ದೀನಿ ಆ ಕ್ಯಾಸ್ಟ್ ಸರ್ಟಿಫಿಕೇಟು ಅಂತಂದರೆ ನಾನು ಇಲ್ಲ ಅಂತ ಅನ್ನೋಕ್ಕಾಗತ್ತಾ? ಬಟ್ ಕ್ಲಾಸಿಫಿಕೇಶನ್, ಒಳ ಮೀಸಲಾತಿ ಕಲ್ಪಿಸೋದಕ್ಕೆ, ವೈಜ್ಞಾನಿಕ ವರ್ಗೀಕರಣ ಮಾಡೋದಕ್ಕೆ, ಈ ಕನ್ಫ್ಯೂಷನ್ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಮೀಕ್ಷೆಯಲ್ಲಿ ಒಂದು ಮುಖ್ಯವಾದಂಥ ನಾವು ಪ್ರಶ್ನೆ ಎತ್ತಿರೋದು, ನಿಮ್ಮ ಮೂಲ ಜಾತಿ ತಿಳಿಸಿ. ಸರ್, ಈಗ ಮೂಲ ಜಾತಿ ಗೊತ್ತಿಲ್ಲದೆ ಇರೋರು ಅಥವಾ ಡಿಕ್ಲೇರ್ ಮಾಡಕ್ ಆಗದೆ ಇರೋರು ಏಕೆ ಅಥವಾ ಎಡಿ ಅಂತ ಬರೀತಾರೆ ಸರ್. ವಿಚ್ ಬಾಸ್ಕೆಟ್ ವಿಲ್ ಯು ಪುಟ್ ದೆಮ್ ಇನ್ ಫೈನಲಿ? ಹೌದು, ಅಲ್ಲ, ಯಾವ ಬಾಸ್ಕೆಟ್ ಅಲ್ಲಿ ಹಾಕ್ತೀರಾ ಸರ್? ಬಿಕಾಸ್ ಏಕೆ ನೌ ಐ ಕ್ಯಾನಾಟ್ ಟೆಲ್ ಯು ಮೈ ಫ್ರೆಂಡ್, ನೌ ಐ ಕ್ಯಾನಾಟ್ ಟೆಲ್ ಯು ಮೈ ಫ್ರೆಂಡ್. It is the work of the commission. We will do it after collecting empirical data. We will analyze the data. When we will arrive at certain standards, based on that we will take a decision. Now I will not disclose that. Sir, what about these communities like Mansa, which have not been included amongst 101 communities? Where will they have to register? ಈ ಸಂಬಂಧ ಒಂದು ಗಂಭೀರವಾದಂಥ ಪ್ರಶ್ನೆ. ಮನ್ಸ, ಕೆಂಬಟ್ಟಿ, ಮಾದಿಗದಾಸರಿ, ಈ ಥರ ಕೆಲವು ಇದೆ. ವಿ ಆರ್ ಥಿಂಕಿಂಗ್, ದ ಕಮಿಷನ್ ಈಸ್ ಥಿಂಕಿಂಗ್ ಆ್ಯಂಡ್ ರಿಸರ್ಚಿಂಗ್. ಏನಂತ ಅಂತಂದರೆ, ಇವರನ್ನು ಪರಿಶಿಷ್ಟ, ಈಗಾಗಲೇ ಅವರು ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಜಾತಿ ಪತ್ರ ಪಡೆದು ಮೀಸಲಾತಿ ಸೌಲಭ್ಯನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೊಂದು ಮೂಲ ಜಾತಿನೂ ಇದೆ. ಆದರೆ ದುರಾದೃಷ್ಟವಶಾತ್ ಆ ಮೂಲ ಜಾತಿಯ ಹೆಸರು ಈ 101 ಪಟ್ಟಿಯಲ್ಲಿಲ್ಲ. ಪರ್ಮಿಟ್ ಏನು ಮಾಡಬೇಕು? ವಿ ಆರ್ ಥಿಂಕಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದಿ ಲೀಗಲ್ ಪಾಸಿಬಿಲಿಟೀಸ್ ಟು ಅಡ್ವೈಸ್ ದಿ ಗವರ್ಮೆಂಟ್ ಟು ಟೇಕ್ ಸ್ಟೆಪ್ಸ್ ಟು ಇನ್ಕ್ಲೂಡ್ ದೆಮ್ ಇನ್ ದಿಸ್ ಲಿಸ್ಟ್. ವಿ ಆರ್ ಎಕ್ಸ್ಪ್ಲೋರಿಂಗ್. ಕುಲಶಾಸ್ತ್ರೀಯ ಅಧ್ಯಯನದಿಂದ ಸೇರ್ಸಕ್ಕೆ ಬರುತ್ತೆ ಸರ್. ಅಲ್ಲ, ಅದು ನಾವು ಇನಿಷಿಯೇಟ್ ಮಾಡ್ತೀವಿ. ಅದು ಹೆಂಗೆ ಮಾಡಬೇಕು ಅನ್ನೋದು ಆಮೇಲೆ ಯೋಚನೆ ಮಾಡಿ. ಈಗಾಗಲೇ ಅವರು SC ಇರೋದ್ರಿಂದ ಅವ್ರ ಮುಂದೆ ಸರ್ಟಿಫಿಕೇಟ್ ಬರ್ಬೇಕಂದ್ರೆ ಈ ಲಿಸ್ಟಲ್ಲಿ ಹ್ಯಾಕ್ ತಗೋಬೇಕು. ನಿಮ್ಮ ಲಿಸ್ಟಲ್ಲಿ ಅಲ್ಲ, ಈಗ ತಗೊಂಡಿದ್ದಾರೆ. ಅದು ಅವ್ರ ಮಕ್ಕಳಿಗೆ ಅಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ, ಈ ಸಮಸ್ಯೆ ನಮ್ಗೆ ಗೊತ್ತಾಗಿ ಇದೊಂದು ಜಿನಾಯಿನ್ ಸಮಸ್ಯೆ ಅಂತ ನಮ್ಗೆ ಅರಿವಾಗಿದೆ. ಇದ್ರ ರಿಪಲಿಂಗ್ ಎಫೆಕ್ಟ್ಸ್ ಏನು ಅಂತ ಗೊತ್ತಾಗಬೇಕು. ಈಗ ನನ್ನ ಜಾತಿ ಹೆಸರು ನೀವು ನಾಳೆ ದಿವಸ ಸೇರಿಸ್ಕೊಂಡ್ಬಿಟ್ರೆ, ಅಲ್ಲ, ಜಸ್ಟ್ ಐ ಆಮ್ ಆಸ್ಕಿಂಗ್, ಒಂದು ಹೈಪಥೆಟಿಕಲ್ ಕ್ವಶನ್ ಕೇಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಕಾನೂನಲ್ಲಿ ಅವಕಾಶ ಇದೆಯಾ ಅಂತ ನೋಡಬೇಕು, ಪ್ರಕ್ರಿಯೆ ಏನು ಅಂತ ನೋಡಬೇಕು. ಬಟ್ ದಿ ಕಮಿಷನ್ ಈಸ್ ಎಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಎ ರೆಕಮೆಂಡೇಶನ್ ದಟ್ ದೀಸ್ ಥಿಂಗ್ಸ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಲಿಸ್ಟ್ ಆಫ್ SC. ಸರ್, ಬಿಯಾಂಡ್ 3 ಹ್ಯಾವ್ ಯು ಗಾಟ್ ಮೆನಿ ಮೋರ್ ಆದೇಶನೂ ಕೂಡ ಹೊರಡಿಸಲಾಗಿದೆ. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ನಾವು ನಮ್ಮ ಕುಟುಂಬ ಡೇಟಾಬೇಸ್ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಬಹುಶಃ ದೇಶದಲ್ಲೇ ಇಲ್ಲೂ ಇಲ್ಲ ಆ ಥರ ಡೇಟಾಬೇಸು. ನಮ್ಮ ರಾಜ್ಯದ ರೇಷನ್ ಕಾರ್ಡ್ಗಳನ್ನು ಮೂಲವಾಗಿ ಇಟ್ಕೊಂಡು ಪ್ರತಿ ಮನೆಯ ಬಗ್ಗೆ ಅವರ ಮನೆಯ ಎಲ್ಲ ಮಾಹಿತಿಗಳನ್ನು ಕುಟುಂಬ ಡೇಟಾಬೇಸ್ನಲ್ಲಿ ನಾವು ನಮ್ಮ ಕರ್ನಾಟಕ ಡೇಟಾ ಸೆಂಟರ್ನಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ಅದರಿಂದ ನಾವು ಮಾಹಿತಿಯನ್ನು ತಗೊಂಡಾಗ ನಮಗೆ ಟಾರ್ಗೆಟ್ ಮಾಡಲಿಕ್ಕಾಗಲಿ ಕರೆಕ್ಟಾದ ಮಾಹಿತಿಯನ್ನು ಪಡೀಲಿಕ್ಕೆ ಭಾಳ ಈಸಿ ಆಗ್ತದೆ ಅಂತೇಳಿ ಈ ಅಪ್ಲಿಕೇಶನನ್ನು ಕುಟುಂಬ ಡೇಟಾಬೇಸ್ ಮೇಲೆ ನಾವು ಫಾರ್ಮ್ ಮಾಡಿದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.